ಖಂಡಿತವಾಗಿ ನಮ್ಮ ಕನ್ನಡಿಗರಿಗೆ ತುಂಬ ಆಸಕ್ತಿ ಹುಟ್ಟಿಸುವ ಒಂದು ನಿಗೂಢ ಮತ್ತು ಸತ್ಯ ಘಟನೆ ಕಥೆ. ಅದೇ ಈ ದಿನ ತಿಳಿಯೋಣ ಬನ್ನಿ. ಮಲೆನಾಡಿನ ಕಾಡಿನಲ್ಲಿ ಅಡಗಿದ ಈ ನಿಗೂಢ ರಹಸ್ಯ ಏನು? ನಮಸ್ಕಾರ ಸ್ನೇಹಿತರೆ ಹಾಗೂ ವೀಕ್ಷಕರೇ, ಇದು ವಿಕೆ ಮಿಸ್ಟ್ರೀಸ್. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ತಿಳಿಯೋದಕ್ಕೆ ಹೊರಟಿರೋ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕದ ಮಲೆನಾಡು ಅಂದರೆ ಸುಂದರ ಪ್ರಕೃತಿ ಮಾತ್ರವಲ್ಲ, ಅಲ್ಲಿ ಬೆಚ್ಚಿ ಬೀಳಿಸುವ 10 ರಹಸ್ಯಗಳು ಇವೆ. ಇಂದು ನಾವು ತಿಳಿಯೋಣ ಬನ್ನಿ. 90ರ ದಶಕದ ಅಂದರೆ 1990ರ ಇಸವಿಯಲ್ಲಿ ನಡೆದ ಒಂದು ನೈಜ ಘಟನೆ. ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ನಿಧಿ ಆಸೆಗೆ ಬಿದ್ದ ಒಬ್ಬ ವ್ಯಕ್ತಿ ಹೇಗೆ ನಿಗೂಢವಾಗಿ ಮಾಯವಾದ. ಅವನಿಗೆ ಕಾಡಿನಲ್ಲಿ ಸಿಕ್ಕಿದ್ದೇನು? ಅವನಿಗೆ ಏನಾಯಿತು? ಬನ್ನಿ ತಿಳಿಯೋಣ. 1994ರಲ್ಲಿ ಈ ಘಟನೆ ನಡೆಯುತ್ತದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಘಟನೆ ನಡೆಯುತ್ತದೆ. ಅಲ್ಲಿ ಒಬ್ಬ ರಾಮಣ್ಣ ಅಂತ ಇರ್ತಾರೆ. ಅವನಿಗೆ ಒಂದು ಹಳೆಯ ಮನೆ ಇರುತ್ತೆ. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಒಂದು ಹಳೆಯ ತಾಳೆಗರಿಗಳ ಮೇಲೆ ಬರೆದಿರೋ ಒಂದು ನಕ್ಷೆ ಸಿಗುತ್ತೆ, ಅಂದರೆ ಮ್ಯಾಪ್ ಸಿಗುತ್ತೆ. ಅದು ಕೊಡಚಾದ್ರಿ ಕಾಡಿನ ಆಳದಲ್ಲಿರುವ ಯಾವುದೋ ಒಂದು ಪುರಾತನ ಗುಡಿಯೊಳಗೆ, ಅಂದರೆ ದೇವಸ್ಥಾನ, ಹಳೇ ದೇವಸ್ಥಾನ, ರಾಜಮನೆತನ ನಿಧಿ ಅಡಗಿದೆ ಎಂದು ಆ ನಕ್ಷೆ ಹೇಳುತ್ತಿತ್ತು. ಸೊ ರಾಮಣ್ಣನಿಗೆ ತುಂಬ ಕುತೂಹಲ, ನಿಧಿ ಸಿಗುತ್ತೆ ಅಂತ ತುಂಬ ಖುಷಿಯಾಗಿರ್ತಾನೆ. ಅದೇ ದಿನ ರಾತ್ರಿನೇ ಪ್ಲ್ಯಾನ್ ಮಾಡ್ತಾನೆ. ಅದೇ ದಿನ ಜೋರಾಗಿ ಮಳೆ ಕೂಡ ಬರ್ತಾ ಇರುತ್ತೆ. ಆದರೂ ರಾಮಣ್ಣ ಹೆದರದೆ, ಯಾರಿಗೂ ಹೇಳ್ದೆ ಕಾಡಿನೊಳಗೆ ಹೋಗ್ಬಿಡ್ತಾನೆ. ಓಕೆ, ಹಳ್ಳಿಯವರು ಹೇಳೋ ಪ್ರಕಾರ ಅವನು ಕಾಡಿಗೆ ಹೋದಾಗ ತುಂಬ ವಿಚಿತ್ರವಾಗಿ ಶಬ್ದಗಳು ಕಾಡಿಂದ ಕೇಳಿ ಬರ್ತಾ ಇರುತ್ತೆ. ಇದು ನಡೆದ 3 ದಿನದ ನಂತರ ರಾಮಣ್ಣ ವಾಪಸ್ ಹಳ್ಳಿಗೆ ಬರ್ತಾನೆ. ಆದರೆ ಅವನು ಮೊದಲಿನಗಿಂತ ಸಂಪೂರ್ಣ ಬದಲಾಗಿರ್ತಾನೆ. ಅಂದರೆ ಮಾತಾಡೋದಾಗಿರಲಿ, ನಡ್ಕೊಳ್ಳೋ ರೀತಿಯಾಗಿರಲಿ ಸಂಪೂರ್ಣ ಚೇಂಜ್ ಆಗಿಬಿಟ್ಟಿರುತ್ತೆ, ಬದಲಾಗಿರುತ್ತೆ. ನಿಗೂಢ ಅಂದರೆ ಏನಪ್ಪ ಅಂದರೆ, ಅವನು ಬರಬೇಕಾದ್ರೆ ಅವನ ಜೊತೆ ಒಂದು ಬಂಗಾರದ ನಾಣ್ಯನೂ ತಂದಿರ್ತಾನೆ. ಅದ್ರ ಜೊತೆಗೆ ಅವನ ಕಣ್ಣಲ್ಲಿ ಭಯ ಕೂಡ ಇರುತ್ತೆ. ಅವನು ಒಂದು ವಾಕ್ಯನ ಪದೇ ಪದೇ ಜಪಿಸ್ತಾ ಇರ್ತಾನೆ, ಅಂದರೆ ಅದನ್ನೇ ಹೇಳ್ತಾನೇ ಇರ್ತಾನೆ. ಅದು ಏನಪ್ಪ ಅಂತಂದರೆ, ಅಲ್ಲಿ ಅವರು ಕಾಯುತ್ತಿದ್ದಾರೆ. ಯಾರು ಕಾಯ್ತಿದ್ದಾರೆ ಅಂತ ಊರಿನವರು ಕೇಳಿದರೆ ರಾಮಣ್ಣ ಮೌನವಾಗಿಬಿಡ್ತಿದ್ನಂತೆ. ಮರುದಿನ ಅಂದರೆ ಈ ಘಟನೆ ನಡೆದ ನಾಳೆ ಬೆಳಿಗ್ಗೆ ನೋಡುವಷ್ಟರಲ್ಲಿ ರಾಮಣ್ಣ ಮನೆಯಲ್ಲೇ ಇರಲಿಲ್ವಂತೆ. ಅಂದಿನಿಂದ ಇಂದಿನವರೆಗೂ ರಾಮಣ್ಣ ಎಲ್ಲಿದ್ದಾನೆ ಎಂಬುದು ಯಾರಿಗೂ ಗೊತ್ತಿಲ್ಲವಂತೆ. ಊರಿನವರು ಎಲ್ಲ ಸೇರಿ ಹುಡುಕಿದ್ರೂ ಕೂಡ ಸಿಗೋದೇ ಇಲ್ಲ. ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಬಂದು ತನಿಖೆ ಮಾಡಿದ್ರೂ ಕೂಡ ಒಂದೇ ಒಂದು ಸುಳಿವು ಕೂಡ ಸಿಗೋದೇ ಇಲ್ಲ. ಇದರಿಂದ ಪೊಲೀಸವ್ರ ಥರ ಏನು ಮಾಡ್ತಾರೆ, ಕೈ ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಅಂದಿನಿಂದ ಇಂದಿಗೂ ಕೊಡಚಾದ್ರಿಯ ಈ ನಿಗೂಢ ಕಾಡಿನೊಳಗಡೆ ನಿಧಿ ಇದೆಯಾ, ಅಥವಾ ರಾಮಣ್ಣನನ್ನು ಕಾಡು ತನ್ನೊಳಗೆ ನುಂಗ್ಕೊಬಿಡ್ತಾ, ಏನು ಎತ್ತ ಎಂದು ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ. ನಿಮ್ಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಯವರೆಗೂ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು. ಶುಭವಾಗಲಿ.